ಅಖಾಡವನ್ನ ಗೆಲ್ಲೋದಕ್ಕೆ ಮೈತ್ರಿ ನಾಯಕರು ಕಸರತ್ತು ನಡೆಸ್ತಾ ಇದ್ದಾರೆ. ಇವತ್ತು ಹಳೆಬೀಡಲ್ಲಿ ಮಾಜಿ ಸಿಎಂ ಬಿಎಸ್ವೈ ಮತಬೇಟೆಯನ್ನ ನಡೆಸಲಿದ್ದಾರೆ. ಹಾಸನ ಅಖಾಡಕ್ಕೆ ಇವತ್ತು ಬಿಎಸ್ವೈ ಎಂಟ್ರಿ ಕೊಡ್ತಾರೆ. ವೀರಶೈವ ಲಿಂಗಾಯತ ಮತಬೇಟೆಗೆ ಬಿಎಸ್ವೈ ಎಂಟ್ರಿ. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಪರ ಯಡಿಯೂರಪ್ಪ ಪ್ರಚಾರವನ್ನ ಮಾಡ್ತಾರೆ. ಲಿಂಗಾಯತ ಮತ ಹೆಚ್ಚಿರುವಂತಹ ಕ್ಷೇತ್ರಗಳಲ್ಲಿ ಬಿಎಸ್ವೈ ಪ್ರಚಾರ ಕಾರ್ಯದಲ್ಲಿ ಇವತ್ತು ತೊಡಕೊಳ್ತಾ ಇದ್ದಾರೆ. ಕಳೆದ ಬಾರಿ ಬೇಲೂರು ಹಳೆಬೀಡಿನಲ್ಲಿ ಪ್ರಚಾರವನ್ನ ಮಾಡಿದ್ರು ಬಿಎಸ್ವೈ. ವೀರಶೈವ ಲಿಂಗಾಯತ ಮತ ಭದ್ರಕ್ಕೆ ಬಿಎಸ್ವೈ ಈಗ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಪ್ರಜ್ವಲ್ ಪರ ಫೀಲ್ಡಿಗಿಳಿದ ಮಾಜಿ ಸಿಎಂ ಯಡಿಯೂರಪ್ಪ. ಸಿಎಂ ಡಿಸಿಎಂ ಪ್ರಚಾರದ ಬೆನ್ನಲ್ಲೇ ದೋಸ್ತಿ ನಾಯಕರು ಅಲರ್ಟ್ ಆಗಿದ್ದು ಇವತ್ತು ಬಿಎಸ್ವೈ ಅವರು ಪ್ರಜ್ವಲ್ ಪರವಾಗಿ ಮತಬೇಟೆಯನ್ನು ನಡೆಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಶತಾಯಗತಾಯ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು, ಪ್ರಜ್ವಲ್ ಅವರನ್ನ ಹಾಸನದಲ್ಲಿ ಗೆಲ್ಲಿಸಬೇಕು ಅಂತ ಈಗ ಪಣ ತೊಟ್ಟಿರುವಂತದ್ದು ಬಿಜೆಪಿ ನಾಯಕರು. ಇವತ್ತು ಬಿಎಸ್ವೈ ಅಖಾಡಕ್ಕಿಳಿತಾ ಇದ್ದಾರೆ. ಯಾವ ರೀತಿಯಾಗಿರುತ್ತೆ ಹಾಗಾದ್ರೆ ಪ್ರಚಾರದ ಅಬ್ಬರ? ಪ್ರಗತಿ, ಹಾಸನ ಎನ್ಡಿಎ ಅಭ್ಯರ್ಥಿಯ ಪರವಾಗಿ ಯಡಿಯೂರಪ್ಪನವರು ಇಂದು ಪ್ರಚಾರವನ್ನ ನಡೆಸಲಿದ್ದಾರೆ. ಅದರಲ್ಲೂ ಲಿಂಗಾಯತ ಪ್ರಾಬಲ್ಯ ಇರುವಂತಹ ಹಳೆಬೀಡು ಭಾಗದಲ್ಲಿ ಇಂದು ಪ್ರಚಾರವನ್ನ ಯಡಿಯೂರಪ್ಪನವರು ನಡೆಸಲಿದ್ದಾರೆ. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಲೇಬೇಕು ಅನ್ನುವಂತಹ ತಂತ್ರಗಾರಿಕೆಯನ್ನ ಎನ್ಡಿಎ ನಾಯಕರು ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಲಿಂಗಾಯತ ಮತಗಳ ಪ್ರಾಬಲ್ಯ ಹೊಂದಿರುವಂತಹ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಪ್ರಚಾರವನ್ನ ನಡೆಸಲಿದ್ದಾರೆ. 2 ಲಕ್ಷದ ಮತವನ್ನು ಹೊಂದಿರುವಂತಹ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ 65,000ಕ್ಕೂ ಹೆಚ್ಚಿನ ಮತಗಳು ವೀರಶೈವ ಲಿಂಗಾಯತ ಮತಗಳಿದೆ. ಹೀಗಾಗಿ ವೀರಶೈವ ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ವೀರಶೈವ ನಾಯಕರಾಗಿರುವಂತಹ ಯಡಿಯೂರಪ್ಪನವರ ಮೂಲಕ ಪ್ರಚಾರವನ್ನ ಮಾಡಿಸೋದಕ್ಕೆ ಈ ಮೂಲಕ ಮತಗಳನ್ನ ಸೆಳೆಯುವ ಪ್ರಯತ್ನವನ್ನ ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ. ಪ್ರಗತಿ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.